ಫ್ಲೈಟ್ ಆಗಿರ್ಬೋದು, ಫ್ಲೈಟಲ್ಲಿ 40,000ದಿಂದ 80,000 ಫ್ಲೈಟ್ ಟಿಕೆಟ್ ಇದೆ ನೋಡಿ, ಗೂಗಲ್ ಚೆಕ್ ಮಾಡಿ. ರಾಜಕಾರಣಿಗಳು ಇವತ್ತು ಇವ್ರು ಕಿತ್ತಾಕ್ತಾರೆ, ನಾಳೆ ಅವ್ರು ಕಿತ್ಲಾಡ್ತಾರೆ, ಇವರೆಲ್ಲ ಒಂದೇ ಮೇಡಮ್. ಕಿತ್ಲಾಡಿ ಸಾಯೋದು ಜನಗಳೇ, ಪಬ್ಲಿಕ್. ಪಾಪ ಹೋಗುತ್ತೆ, ಬಡತನ ಹೋಗುತ್ತೆ ಅಂತೇಳಿ ನಮ್ಮ ಮನೇಲಿ ಕೂತ್ಕೊಂಡ್ರು ಕೂಡ ದೇವ್ರ ಧ್ಯಾನ ಮಾಡಿದ್ರೆ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಪಿಕ್ಚರ್ ಥಿಯೇಟ್ರ್ ತೊಗೊಳೋಣ, ಬೇರೆ ಉದಾಹರಣೆಗೆ ಒಂದೇ ಸರಿ ಗೇಟ್ ತೆಗೆದ್ಬಿಟ್ರೆ ಏನು ಮಾಡ್ತೀವಿ, ದಬ 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 ಅಂತ ಬಿದ್ದೋಗ್ಬಿಡ್ತೀವಿ. ಹೋಗ್ತಾ ಇದ್ದಾರೆ. ಸೊ ಅಲ್ಲಿನ ಪಕ್ಷದವರು ಅಂದರೆ ಪಕ್ಷದವ್ರು ಏನು ಹೇಳ್ತಿದ್ದಾರೆ, ಸಾವಿರಾರು ಜನ ಸತ್ತು ಹೋಗಿದ್ದಾರೆ, ಬಟ್ ನದಿಗೆ ಬಿಸಾಕ್ತಾ ಇದ್ದಾರೆ, ಯಾವುದೇ ಥರದ ಸ್ಟೇಟ್ಮೆಂಟ್ಸ್ ಅಂದರೆ ಡೀಟೇಲ್ಸ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನಮ್ಮ ಸ್ಟೇಟ್ಮೆಂಟು ಕೊಡ್ತಾರಂದ್ರೆ ಹೆಚ್ಚಾಗಿ ಕರ್ನಾಟಕದಿಂದ ಅನೇಕ ಜನ ಆ ಕುಂಭಮೇಳಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಆ ಭಾಗಿಯಲ್ಲಿ 1,57,000 ಕೋಟಿ ವೆಚ್ಚ ಸರ್ಕಾರಕ್ಕೆ ಸೇರಿದಂಥ ಹಣ. ಆ ಹಣದಲ್ಲಿ ಫ್ಲೈಟ್ ಆಗಿರ್ಬೋದು, ಫ್ಲೈಟಲ್ಲಿ 40,000ದಿಂದ 80,000 ಫ್ಲೈಟ್ ಟಿಕೆಟ್ ಇದೆ ನೋಡಿ, ಗೂಗಲ್ ಚೆಕ್ ಮಾಡಿ. ಇವತ್ತು ಆ 80,000 1 ಲಕ್ಷಕ್ಕೆ ನಾವು ಆರಾಮಾಗಿ 12 ಜನ ಹೋಗೋವಂಥ ಕೆಲಸ ಆಗುತ್ತೆ. ಆದರೆ ಅದನ್ನು ಈ ಸರ್ಕಾರ ಬಜೆಟ್ನಲ್ಲಿ ಅದೆಲ್ಲ ಕಡಿಮೆ ಮಾಡ್ತೀವಿ, ಫ್ಲೈಟ್ದು ಮತ್ತೊಂದು ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರು, ಯಾವುದೋ ಥರದ್ದು ಇನ್ನೂ ಕಂಡು ಬಂದಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಆಕ್ಷನ್ ಕಡಿವಾಣ ತಗೋಬೇಕಂತೇಳಿ ವಿನಂತಿಸ್ತಾ ಇದ್ದೀನಿ. ಈಗ ರಾಜಕೀಯ ವ್ಯಕ್ತಿಗಳು ಈ ಥರ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಹೌದಾ, ನಿಮಗೆ ಅನ್ಸುತ್ತಾ 1000 ಜನ ಸತ್ತಿದ್ದಾರೆ, ನದಿಗೆ ಬಿಸಾಕಿದ್ದಾರೆ ಇಲ್ಲಿ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್ ಅನಿಸುತ್ತೆ, ಆದರೆ ಅದನ್ನು ಮುಚ್ಚಾಕ್ಬಿಡ್ತಾರೆ ಮೇಡಮ್ ಅಧಿಕಾರಿಗಳು. ಅವ್ರಿಗೇನು ಅವ್ರಿಗೆ ಯಾವುದೇ ಥರದ್ದು ಅನುಕೂಲ ಆಗೋ ಥರ ಯಾವುದೂ ಮಾಡಿಲ್ಲ ಮೇಡಮ್. ಮಾಡೋದು ಇಲ್ಲ ಬಿಡಿ, ಅವರು ಸುಮ್ಮನೆ ನೆಪಕ್ಕಷ್ಟೇ ಹೇಳ್ತಾರೆ ಅಷ್ಟೇ ಅವರು. ಅಂದರೆ ಬಾಡಿಗಳನ್ನ ತೋರಿಸ್ತಾ ಇಲ್ಲ, ಬಿಸಾಕಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಅಂತ ನೀವು ಹೇಳ್ತಿರೋದಾ? ಹೌದು ಮೇಡಮ್, ಹೌದು. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅಂತಂದರೆ ಅಲ್ಲಿ ಹೋದರೆ ಬಡತನ ಹೋಗುತ್ತಾ, ಪಾಪ ಪರಿಹಾರ ಆಗುತ್ತಾ, ಈ ಥರದ್ದೆಲ್ಲ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಪಾಪ ಹೋಗುತ್ತೆ, ಬಡತನ ಹೋಗುತ್ತೆ ಅಂತೇಳಿ ನಮ್ಮ ಮನೇಲಿ ಕೂತ್ಕೊಂಡ್ರು ಕೂಡ ದೇವ್ರ ಧ್ಯಾನ ಮಾಡಿದ್ರೆ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಅವರು ಒಂದು ಸರ್ಕಾರಕ್ಕೆ ಒಂದಷ್ಟು ಹಣ ಸಂಗ್ರಹ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಹೂವಾಪಗಳು ಹೇಳ್ತಾರೆ ಅಷ್ಟೇ. ಸೊ ನಿಮಗೇನು ಅನಿಸುತ್ತೆ ಕುಂಭಮೇಳ ಬಗ್ಗೆ ಒಪಿನಿಯನ್, ನಿಮ್ಮ ಒಪಿನಿಯನ್? ಮೇಡಮ್, ದೇವ್ರು ನಂಬೋಣ ಮೇಡಮ್, ದೇವ್ರು ನಂಬಬೇಕು, ನಂಬೋಣ. ಆದರೆ ಇಷ್ಟೊಂದು ಖರ್ಚು ವೆಚ್ಚ ಮಾಡಿಕೊಂಡು ಫ್ಲೈಟಲ್ಲಿ ಹೋಗೋಂಥದ್ದು ಬೇಡ ಮೇಡಮ್. ಟ್ರಾನ್ಸ್ಪೋರ್ಟ್ಗಾರ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ಒಂದು ಟಿ ಟಿ ಆಗಿರ್ಬೋದು, ಬಸ್ ಆದರೆ ಅಟ್ಲೀಸ್ಟ್ ಬಡತನಕಾರ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು. ಇವಾಗ ನೀವು ಕೂಡ ನೋಡ್ತಾ ಇರ್ತೀರ, ಸಾಕಷ್ಟು ಜನ ಕುಂಭಮೇಳ ಅಂತ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಸೊ ಕುಂಭಮೇಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಜನಗಳಿಗೆ ನಮಸ್ಕಾರಗಳು, ಓಕೆನಾ. ಕುಂಭವೇಳೆ ಅಲ್ಲ ಮೇಡಮ್, ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಗೊತ್ತಿದೆ. ಜನಗಳು ಏನಕ್ಕೆ ಹೋಗ್ಬೇಕು? ಅಷ್ಟು ಕೋಟ್ಯಾಂತರ ಜನ ಬರೋವಾಗ ಹೋಗ್ತಾರೆ, ಸ್ನಾನ ಮಾಡ್ಕೊಂಡು ಏನೋ ಬರಬೇಕು, ಅಮೃತ ಬಿಂದು ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಿಜ, ನೋಡ್ಕೊಂಡು ಹೋಗ್ಬೇಕು ಜನಗಳು. ಎಲ್ಲ ಒಂದೇ ಸಾರಿ ಹೋದರೆ ಸರ್ಕಾರ ಸರಿ ಇಲ್ಲ, ಪೊಲೀಸ್ನವ್ರು ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ಅವ್ರ ಮೇಲೆ ಗೂಬೆ ಕುಣಿಸ್ಬಾರ್ದು. ನಿಮ್ಗೆ ಗೊತ್ತಿಲ್ವಲ್ಲ, ಕುಂಭಮೇಳ ಇಲ್ಲಿ 100 ಜನ ಬಂದ್ರೇ ಒಂದು 10 ನಿಮಿಷ ಟ್ರಾಫಿಕ್ ಜಾಮ್ ಆದರೆ ಅದನ್ನ ನೆನೆಸ್ಕೊಳಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಕೋಟ್ಯಾಂತರ ಜನ ಬರೋ ಜಾಗದಲ್ಲಿ ನೀವು ಕುಂಭಮೇಳೆಗೆ ಹೋಗ್ಬೇಕು, ಇವತ್ತು ಹೋಗಬೇಕು, ನಾನು ಅಲ್ಲೇ ಸ್ನಾನ ಮಾಡಬೇಕು ಅಂದರೆ ವರ್ಷ ಉದ್ದಕ್ಕೆ ಪಾಪ ಮಾಡಿಬಿಟ್ಟು ಇವತ್ತೇನೋ ಪುಣ್ಯ ತೊಳ್ಕೊಳಕ್ಕೆ ಹೋದರೆ ಆಗೋದಿಲ್ಲ. ಹೋಗಬೇಕು, ಸ್ನಾನ ಮಾಡಬೇಕು, ಇಲ್ಲ ಅಂತ ಹೇಳಿ ಎಲ್ಲ ಕಡೆಯೂ ಇದೆ. ಗಂಗಾದೇವಿ ನಮ್ಮ ಪಾಪ ತೊಳೆಗೆ ಕಾಶಿಗೆ ಮುಂದೆ ಯಾವುದೂ ಇಲ್ಲ, ಆಯಿತಾ. ಅದು ಬಿಟ್ಬಿಟ್ಟು ಇವರು ಕುಂಭಮೇಳೆಲ್ಲ ಮೌನಿ ಅಮಾಸೆಗೆ ಹೋಗಬೇಕು, ಇವತ್ತೇ ನಾವು ಸ್ನಾನ ಮಾಡಬೇಕು ಅನ್ನೋದು ಎಲ್ಲವರೆಗೂ ನ್ಯಾಯ ಇದೆ ಇದು ಅಲ್ವಾ? ಹೋಗಬೇಕು, ನಮ್ಮ ಅನುಕೂಲ ನೋಡಬೇಕು, ಸ್ನಾನ ಮಾಡ್ಕೊಂಡು ಬರಬೇಕು. ಇವಾಗ ಒಂದೇ ಸರಿ ಮೇಡಮ್, ನಾವು ಪಿಕ್ಚರ್ ಥಿಯೇಟ್ರ್ ತೊಗೊಳೋಣ, ಬೇರೆ ಉದಾಹರಣೆಗೆ ಒಂದೇ ಸರಿ ಗೇಟ್ ತೆಗೆದ್ಬಿಟ್ರೆ ಏನು ಮಾಡ್ತೀವಿ, ದಬ 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 ಅಂತ ಬಿದ್ದೋಗ್ಬಿಡ್ತೀವಿ ಅಲ್ವಾ? ಇದೇ ಥರ ತಿರುಪತಿಯಲ್ಲಿ ನಡೀತು ಘಟನೆ. ಫ್ರೀ ಟಿಕೆಟು ಟೋಕನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೇಟ್ ತೆಗೆದಿದ ತಕ್ಷಣ ನಿಧಾನಕ್ಕೆ ಬಂದರೆ ಯಾರೂ ಸಾಯಲ್ಲ. ಇವರು ಒಂದೇ ಸಾರಿ ಅಲ್ಲಿ 1,000 ಜನ ಇರ್ತಾರೆ, ತೆಗೆದಿದ ಮೇಲೆ ನಾನು ಮುಂದೆ, ನೀನು ಮುಂದೆ, ನನ್ನ ಮಗ, ನನ್ನ ಗಂಡ, ನನ್ನ ಅಂತ ಅಂದ್ಬಿಟ್ಟು ದಬ ದಬ ಬಿದ್ದು ಸಾಯ್ದೆ ಇನ್ನೇನಾಗ್ತದೆ ಅಲ್ವಾ? ಭಗವಂತನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಇವಾಗ ಇರೋ 140 ಕೋಟಿ ಜನನ ಹೋಗಲ್ಲ, ನಾವು ಸ್ನಾನ ಮಾಡೋಕ್ಕಾಗಲ್ಲ ಅಲ್ವೇನಮ್ಮ? ನಾವು ಹೋಗಬೇಕು, ನಮ್ಮ ಹೋಗಬಾರ್ದು ಅಂತ ಕುಂಭಮೇಳೆಗೆ ನಾವು ಹೇಳಲ್ಲ. ಆದರೆ ಯಾವ ಥರ ಹೋಗಬೇಕು, ಯಾವ ಥರ ಸ್ನಾನ ಮಾಡಬೇಕು, ಅದು ಅಮೃತಗಳಿಗೆ ನಿಜ ಎಲ್ಲರಿಗೂ ಆಗ್ತದ? ಆಗಲ್ಲ, ಅನುಸರಣೆ ಮಾಡ್ಕೊಬೇಕು. ಅದು ಬಿಟ್ಬಿಟ್ಟು ನಮ್ಮ ಸರ್ಕಾರದವರು ಅಲ್ಲಿ ಸರಿ ಇಲ್ಲ, ಉತ್ತರ ಪ್ರದೇಶ ಸರ್ಕಾರನೇ ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ಪೊಲೀಸರು ಸರಿ ಇಲ್ಲ ಅಂತಂದರೆ ಅದೆಲ್ಲ ಹೇಳ್ಬೋದು, ತಪ್ಪಾಗ್ತದೆ. ನಮ್ಮಲ್ಲಿ ತಪ್ಪಿಕ್ಕು, ನಮ್ಮಲ್ಲಿ ಉಳುಕಿಕ್ಕೊಂಡು ಇನ್ನೊಬ್ಬನ ಕೈ ನೋಡ್ಸೋದು. ಅದಕ್ಕೆ ದೊಡ್ಡವ್ರು ಹೇಳಿದ್ದಾರೆ, ಹಿಂಗೆ ಕೈ ನೋಡ್ಸೋವಾಗ 4 ಬೇಳೆ ನಿನಗೆ ತಂದು ಎದುರು ಬೇಳೆ ಬಟನ್ ಬೇಳೆ ನಿನಗೆ ನೋಡಿಸ್ತಾ ಇದೆಯೋ, ನೀನು ಸರಿಯಾಗಿ ಮಾತಾಡು ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಕುಂಭಮೇಳ ಸಮಯದಲ್ಲಿ ಏನೂ ಇಲ್ಲ ಮೇಡಮ್, ಅದು ಪಾದಗ ನಡೀತಾ ಇದೆ. ಇನ್ನು ಮುಖ್ಯ 144 ವರ್ಷಕ್ಕೆ ಬರೋದು. ಯಾವಾಗ ಬರ್ತಾ ಯಾವನಿತಾನೋ ಯಾವನಿಲ್ಲೋ ಗೊತ್ತಿಲ್ಲ. ಇರೋದ್ರಲ್ಲಿ ಹೋಗಿ ಸ್ನಾನ ಮಾಡಲಿ, ಆ ತಾಯಿನ ಗಂಗಾದೇವಿನ ಬೇಡ್ಕೊಂಡು ಬಂದರೆ ಎಲ್ಲ ಒಳ್ಳೆಯದಾಗ್ತದೆ ಮೇಡಮ್.
ಮತ್ತು ನೆಕ್ಸ್ಟ್ ಪ್ರಶ್ನೆ. ಸರ್, ಇವಾಗ ಏನು ರಾಜಕೀಯ ವ್ಯಕ್ತಿಗಳು ಕುಂಭಮೇಳಕ್ಕೂ ಕೂಡ ರಾಜಕೀಯನ ಎಂಟ್ರಿ ಮಾಡಿದ್ದಾರೆ. ಅಂದರೆ ಇವಾಗ ಖರ್ಗೆ ಅವ್ರು ಹೇಳಿದ್ದಾರೆ, ಅಲ್ಲಿ ಹೋಗಿದ ತಕ್ಷಣ ಪಾಪ ಪರಿಹಾರ ಆಗುತ್ತಾ, ಬಡತನ ಹೋಗ್ಬಿಡುತ್ತಾ, ಹೊಟ್ಟೆ ತುಂಬುತ್ತಾ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಕುಂಭಮೇಳದ ಇವಾಗ ಎಷ್ಟೋ ಜನ ನಂಬಿಕೆ ಇಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ಇದ್ರ ಮಧ್ಯೆ ರಾಜಕೀಯ ತರೋದು ಎಷ್ಟೋ ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ. ಮತ್ತು ಅವರ ಹೇಳಿಕೆಗಳ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಾವು ರಾಜಕಾರಣಿಗಳು ಯಾರೇ ಇರ್ಬೋದು, ದಳ, BJP, ಕಾಂಗ್ರೆಸ್ಸು, ಇನ್ನೊಂದು ನಾವಂತ ಹೇಳೋದಿಲ್ಲ. ನೋಡಿ ಮೇಡಮ್, ರಾಜಕಾರಣಿ ನಮ್ಮ ಇಲ್ಲಿಂದ ಒಬ್ಬ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಯಾರೋ ಒಬ್ರು ಹೋಗ್ತಾರೆ, ಯಾವುದೇ ಸರ್ಕಾರ ಇಲ್ಲಿ, ನಾವು ಇವರು ಅಂತೇಳ ಆ ಕ್ಯಾಬಿನೆಟ್ ಸರ್ಕಾರ ಮಿನಿಸ್ಟರ್ ಹೋದಾಗ ಅವ್ರು ಏನು ಮಾಡ್ತಾರೆ, ಕರ್ನಾಟಕದಿಂದ ಕಾಂಗ್ರೆಸ್ ಸರ್ಕಾರದವರು ಅಥವಾ BJP ಯಾರೋ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ. ಮಿನಿಸ್ಟ್ರು ಬರ್ತಾ ಇದ್ದಾನೆ, ಮಿನಿಸ್ಟ್ರು ಹೋಗ್ತಾರೆ, ಅವ್ರೇನು ದೇವರಲ್ಲ, ನಮ್ಮಂತನೇ ಮನುಷ್ಯ. ನಾವು ಎಲೆಕ್ಟ್ ಮಾಡಿರೋಂಥ ಮನುಷ್ಯನೇ ವಿಧಾನಸೌಧದಲ್ಲಿ ಕಲಿಸಿರೋದು ಅಲ್ವಾ. ಅದು ಮಾತಿಗೆ ನೀನು ಹೋಗ್ತಾ ಇದ್ರೆ ಅಲ್ಲಿ ಪ್ರಾಡಕ್ಟ್ ಬಿಟ್ಬಿಟ್ಟು ನೀವು ಪೊಲೀಸವರು ಸರ್ಪಕಾಲವಾಗಿ ಅವ್ರನ್ನ ಬಿಟ್ಟರೆ ಎಲ್ಲಿವರೆಗೂ ನ್ಯಾಯ ಇದೆ? ಆಮೇಲೆ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದ, ಪಾಪ ಬರ್ತದ? ಭಗವಂತನ ಇಚ್ಛೆ ನಮ್ಮಲ್ಲಿ ಇಲ್ಲಮ್ಮ. ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಂಗೆ ಯಾರೂ ತಪ್ಪು ಮಾಡ್ದಿರೋ ಮನುಷ್ಯರು ಅಂದರೆ ಸಾಧುಗಳು, ಸನ್ಯಾಸಿಗಳು. ಎಲ್ಲೋ ಹಿಮಾಲಯದಲ್ಲಿ ಕುಂತಿದ್ದವರು ಅವರು ಪುಣ್ಯಾತ್ಮನೇ. ನಾವು ಸಮಾಜದಲ್ಲಿ ಬದುಕೋರು ಸುಳ್ಳು ಹೇಳ್ತೀವಿ, ನಿಜ ಹೇಳ್ತೀವಿ. ಬದುಕೋದಕ್ಕೆ ಒಂದು ದಾರಿ ಏನಂದರೆ ಸುಳ್ಳು ಇರಬೇಕು, ಜೀವನ ನಡಿಬೇಕು. ಜೀವನದಲ್ಲಿ ಬದುಕಬೇಕಂದ್ರೆ ಸುಳ್ಳು ಹೇಳಬೇಕು, ಅದು ಸುಳ್ಳೇ ಜೀವನ ಆಗಬಾರ್ದು. ಆಯಿತಾ? ಇವಾಗ ರಾಜಕಾರಣಿಯಲ್ಲಿ ಹೋದರು, ಇವಾಗ ನಾವೇ ಒಂದು ಮಿನಿಸ್ಟರ್ ಅಂದ್ಕೊಳ್ಳಿ ಮೇಡಮ್, ನಾನು ಹೋಗ್ತೀನಿ, ಬರ್ತಾ ಇದ್ದಾರಪ್ಪ ಅವ್ರು ಜಾರ ಬಿಡಂದ್ರೆ ಪಾಪ ಅಲ್ಲಿ ಕಾಯ್ಕೊಂಡಿರ್ತಾರೆ, ಲಕ್ಷಾಂತರ ಜನ ಕಾಯ್ಕೊಂಡಿರ್ತಾರೆ. ಅವ್ರ ಪರಿಸ್ಥಿತಿ ಏನು? ಅದೊಂದೇ ನಾನು ಹೇಳಲ್ಲ. ತಿರುಪತಿ ದೇವಿ ಉದಾಹರಣೆ ತಗೊತೀವಿ, ಯಾರೋ ಒಬ್ಬ ಮಿನಿಸ್ಟ್ರು ಬರ್ತಾ ಇದ್ದಾನೆ ಅಂದಿದ ತಕ್ಷಣ ಯಾವ ಮಿನಿಸ್ಟರ್ನ ಆಗ್ಬೋದು, ಅವ್ನು ಬರ್ತಾನೆ ಜನಗಳನ್ನೆಲ್ಲ ಬ್ರೇಕ್ ಮಾಡಿಬಿಡ್ತಾರೆ, ಇರೋನ್ನ ಕಳಿಸ್ಬಿಡ್ತಾರೆ ಬೇಗ. ಅವ್ನು ಡೈರೆಕ್ಟ್ ಇಲ್ಲಿ ಮಕ್ಕಳನ್ನ ಎತ್ಕೊಂಡು ಬಿಸಿಲಲ್ಲಿ ಕಾಯ್ಕೊಂಡಿರ್ತಾರೆ, ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ ಇಲ್ಲಿ. ಹಂಗೆ ಎಲ್ಲೇ ಆಗಲಿ ಆ ಪುಣ್ಯಕ್ಷೇತ್ರಗಳು ರಾಜಕಾರಣಿಗಳು ಹೋಗದೇ ಇರೋದು ತುಂಬ ಒಳ್ಳೆಯದು ಅಂತ ಕಾಣಿಸ್ತದೆ. ಹೋಗದೆ ಇರೋದು ಓಕೆ, ನೀವು ಹೇಳೋದು ಹೌದು, ಕರೆಕ್ಟ್ ಇದೆ ನೀವು ಹೇಳೋದು. ಬಟ್ ಖರ್ಗೆ ಅವ್ರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ಇವಾಗ ಇಷ್ಟು ಜನ ಹೋಗ್ತಾ ಇದಾರಲ್ವಾ, ಇವಾಗ ಏನು ಬೇರೆ ಪಕ್ಷದವರು ಹೋಗ್ತಾ ಇದ್ದಾರೆ, ವಿರೋಧ ಪಕ್ಷದವರು ಹೋಗ್ತಾ ಇದ್ದಾರೆ, ಅಂದ್ರೆ ಅಲ್ಲಿ ಹೋಗಿದ ತಕ್ಷಣ ಬಡತನ ಹೋಗ್ಬಿಡುತ್ತಾ, ಅವ್ರು ಮಾಡಿರೋ ಪಾಪ ಎಲ್ಲ ಹೋಗ್ಬಿಡುತ್ತಾ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದು ಹೇಳಿದ್ದಾರೆ ಅವರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ತೆಲುಗಲ್ಲಿ ಒಂದು ಗಾದೆ ಇದೆ ಮೇಡಮ್, ತೆಲುಗಲ್ಲಿ, ಕನ್ನಡದಲ್ಲ. చేసిన పాపము కాశీలో గోశీలో కట్టుకుని కాశీకి పోతే పాపం పాయ ಅಂದರೆ ನಾವು ಮಾಡಿರೋ ಪಾಪಗಳೆಲ್ಲ ಕಚ್ಚೆ ತಗೊಂಡೋಗಿ ಗಂಗೆಯಲ್ಲಿ ಕಾಶಿ ಗಂಗೆದಲ್ಲಿ ಮುಳುಗರೆ ಪಾಪ ಹೋಗ್ತದೆ ಅದೆಲ್ಲ ಸುಳ್ಳು ಮೇಡಮ್. ಯಾವುದು ಪಾಪ ನಾವು ಕಳ್ಕೊಳಕ್ಕೆ ರೆಡಿ ಇಲ್ಲ. ನಮ್ಮ ಆತ್ಮಸಾಕ್ಷಿ ನಮ್ಮ ಏನಿದೋ ನಾವು ಪುಣ್ಯ ಮಾಡಿದರೆ ಪುಣ್ಯ. ಈ ಕಲಿಯುಗದಲ್ಲಿ ಧರ್ಮ, ನ್ಯಾಯ, ನೀತಿ, ಧರ್ಮ ಅನ್ನೋದಿದೆ, ಇಲ್ಲ ಅಂತ ನಾವು ಹೇಳಿಲ್ಲ. ನಾವು ಪಾಪ ಮಾಡ್ತಾಯಿದ್ದೀವಿ, ನಂಗೆ ಗೊತ್ತಿಲ್ವಾ? ಏನು ಮೋಸ ಮಾಡಿದ್ ನನಗೆ ಗೊತ್ತಿಲ್ವಾ? ಹಂಗನ್ಬಿಟ್ಟು ನಾವು ಮುಳುಗಿದ ತಕ್ಷಣ ಪಾಪ ಹೋಗ್ತದೆ, ಅಲ್ಲಿ ಮುಳುಗಿದ ತಕ್ಷಣ ಪುಣ್ಯ, ಅದೆಲ್ಲ ಸುಳ್ಳು ಮೇಡಮ್. ನೆಕ್ಸ್ಟ್ ಪ್ರಶ್ನೆ. ಸರ್, ಈ ವಿಚಾರದಲ್ಲಿ ರಾಜಕೀಯದರು ಮಧ್ಯದಲ್ಲಿ ಬರೋದು, ಅಂದರೆ ಈ ಥರ ಹೇಳಿಕೆ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಿಮಗೆ ಅನ್ಸುತ್ತೆ? ಮೇಡಮ್, ಯಾರೇ ಪಕ್ಷದವರಲ್ಲಿ ಒಂದು ತಿಳ್ಕೊಳ್ಳಿ, ಶತ್ರು ಮಿತ್ರ ಅಂದಂಗೆ ರಾಜಕಾರಣಿಗಳು ಇವತ್ತು ಇವ್ರು ಕಿತ್ತಾಡ್ತಾರೆ, ನಾಳೆ ಅವ್ರು ಕಿತ್ತಾಡ್ತಾರೆ, ಇವರೆಲ್ಲ ಒಂದೇ ಮೇಡಮ್. ಕಿತ್ತಾಡಿ ಸಾಯೋದು ಜನಗಳೇ, ಪಬ್ಲಿಕ್. ಯಾವ ಪಕ್ಷದವ್ರನ್ನಾಗಿರ್ಬೋದು, ರಾಜಕಾರಣಿಗಳೆಲ್ಲ ಒಂದೇ. ಇವತ್ತು ಅವ್ರ ಸರ್ಕಾರದಲ್ಲಿದ್ದಾಗ ನಮ್ಮ ಕೆಲಸ ಬೇಕು ಅಂತ ಇವ್ರು ಹೋಗ್ತಾರೆ, ಈ ಸರ್ಕಾರ ಬಂದಾಗ ನಮ್ಮ ಕೆಲಸ ಮಾಡ್ಕೊಂಡು ಇವ್ರು ಹೋಗ್ತಾರೆ ಅಷ್ಟೇ. ಇವ್ರು ಏನಾಗ್ತಾಯಿದೆ, ಇವರಿಂದ ಜನಗಳು, ಕಾರ್ಯಕರ್ತಗಳು ಕಿತ್ತಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಬುದ್ಧಿ ಬರಬೇಕು, ನಮ್ಮ ಜನಗಳಿಗೆ. ನಾವ್ಯಾಕೆ ಅವ್ರವ್ರು ಕಿತ್ತಾಡ್ತಾರೆ? ಇವತ್ತು ಅದು ಮಾಡಿ ಅದು ಹೇಳ್ಬಾರ್ದು ಮೇಡಮ್, ಮಾಡಬಾರ್ದು, ಅದು ತಪ್ಪು ಕೆಲಸ. ಭಗವಂತ ನಮ್ಮ ಬುದ್ಧಿ ಕೊಡ, ಓಟ್ ಹಾಕೋಣ, ಯಾರನ್ನ ಒಬ್ಬರನ್ನ ಕೆಲಸ, ನೀನು ಯಾವ ಪಕ್ಷಗನ ಹಾಕು, ಬೇಡ ಅವ್ರನ್ನೇ ಮಿನಿಸ್ಟ್ರು ಮಾಡೋಣ. ನಮ್ಮ ನಾವು ಹೇಳೋದು ಇಷ್ಟ ಮಾಡಿ, ಯಾವ ಮಿನಿಸ್ಟ್ರುಗಳಾಗಲಿ, ಯಾರೇ ಸರ್ಕಾರ, ನಾನು ಇಂಥದ್ದು ಅಂತ ಹೇಳಲ್ಲ, ನಾವು ಒಬ್ಬ ಪಬ್ಲಿಕ್, ನಾವು ಒಂದು ಓಟ್ ಹಾಕ್ತೀವಿ. ನಮ್ಮ ಅಧಿಕಾರ ಏನಿದೆ, ಒಬ್ಬ ಮಿನಿಸ್ಟ್ರು ಬರಬೇಕು. ಇವಾಗ ಕ್ಷೇತ್ರಕ್ಕೆ ಅಶೋಕ್ ಅಂತ ಇಟ್ಕೊಳ್ಳೋಣ, ಅಶೋಕ್ ಬರಬೇಕು. ಎಲ್ಲೆಲ್ಲಿ ಅವನಿಗೆ ಈ ಕ್ಷೇತ್ರದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಶೋಕಂಗೆ ಗೊತ್ತು ಅಲ್ವೇನಮ್ಮ, ಬರಬೇಕು. ಏನಾಗ್ಬೋದು, ರೋಡ್ ಆಗಬೇಕಾ, ಇನ್ನೊಂದು ಆಗಬೇಕು, ಮತ್ತೊಂದು ಬರಬೇಕು ಅಂದರೆ ಇವತ್ತಿನ ನಿಜ ಹೇಳಬೇಕಂದ್ರೆ ನಮ್ಮ ಪದ್ಮನಾಭ ಕ್ಷೇತ್ರಕ್ಕೆ ಅಶೋಕ್ ಮಾಡಿರೋ ಕೆಲಸಗಳು ತುಂಬ ಇದ್ದಾವೆ ಮೇಡಮ್. ಒಂದಲ್ಲ ಎರಡಲ್ಲ, ಬೇಕಾದಷ್ಟು ರೋಡ್ ಇರ್ಬೋದು, ವಾಟರ್ ಲೈನ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಪಾರ್ಕ್ಗಳಿರ್ಬೋದು, ಪ್ರತಿ ಒಂದು ಹೇಳ್ಬೇಕಂದ್ರೆ ಅಶೋಕ್ ಮಾಡಿದ್ದಾರೆ ಮೇಡಮ್. ಈಗ ನೀವು ಕುಂಭಮೇಳಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಹೋಗಿದ್ದೀರಾ ಆಲ್ರೆಡಿ? ಇಲ್ಲ ಮೇಡಮ್, ನಾವು ಇಲ್ಲಿವರೆಗೂ ಹೋಗಿಲ್ಲ, ಹೋಗೋದು ಇಲ್ಲ ಮೇಡಮ್. ಯಾವತ್ತನ ಈ ಪುಣ್ಯ ಇದ್ದರೆ ಹೋಗಿ ಬರ್ತೀವಿ, ಅಂಥ ಕಾಲ ಬಂದಾಗ ನಾವು ಹೋಗಿ ಬರ್ತೀವಿ ಮೇಡಮ್. ಇವಾಗೇ ಹೋಗಬೇಕು, ಆ 3 ಕೋಟಿ ಜನಗಳ ಜೊತೆಲಿ ಹೋಗಬೇಕು, 45 ಕೋಟಿ ನಾವು ಹೋಗ್ಬೇಕಂತ ಆಸೆ ಇಲ್ಲ ಮೇಡಮ್. ಹೋಗೋಣ, ಇದೆಲ್ಲ ಆದಮೇಲೆ ಫ್ರೀ ಆಗಿರ್ತದೆ, ನದಿನೂ ಪವಿತ್ರವಾಗಿರ್ತದೆ, ಅದು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ, ತಾಯಿಗೆ ಒಂದು ನಮಸ್ಕಾರ ಮಾಡ್ಕೊಂಡು. ಬೀಟ್ ಪ್ಲಸ್ ಕರ್ನಾಟಕ.